ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿರಸ್ತದೋಷೋ ನಿರವದ್ಯವೇಷಃ ಪ್ರತ್ಯರ್ಥಿಮೂಕತ್ವನಿದಾನಭಾಷಃ ವಿದ್ವತ್ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರೀರ್ಜಿತಭವ್ಯಶೇಷಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ. ಸಜ್ಜನ ಭಕ್ತರೇ, ನಾವು ನಿಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನೇಕ ಮಾಹಿತಿ ಮತ್ತು ಪವಾಡಗಳನ್ನು ನಿಮ್ಮಲ್ಲಿಗೆ ತಲುಪಿಸಿದ್ದೇವೆ. ಇನ್ನೂ ಅನೇಕ ಮಹತ್ವದ ಮಾಹಿತಿಗಳನ್ನು ಮತ್ತು ನೈಜ ಪವಾಡಗಳನ್ನು ತಿಳಿಸುತ್ತಲೇ ಇರುತ್ತೇವೆ. ಇಂದು ನಾನು ನಿಮಗೆ ಏಕಾದಶಿ ಹಬ್ಬದ ದಿನದ ಯಾವ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಎಂಬುದನ್ನು ತಿಳಿಯಪಡಿಸುತ್ತೇವೆ. ಶ್ರೀ ಗುರುರಾಯರನ್ನು ಮೆಚ್ಚಿಸುವುದಕ್ಕೆ ಮತ್ತು ಸಂಪೂರ್ಣವಾದ ಅನುಗ್ರಹವನ್ನು ಪಡೆಯುವುದಕ್ಕೆ ಯಾವ ರೀತಿ ಪೂಜಾ ಕ್ರಮವನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ ಬನ್ನಿ. ಏಕಾದಶಿ ದಿನವನ್ನು ಬೇರೆ ದಿನಗಳಿಗೆ ಹೋಲಿಕೆ ಮಾಡಿದರೆ ಈ ದಿನ ವಿಶೇಷವೇ ಎಂದು ಹೇಳಬಹುದು. ಈ ಏಕಾದಶಿ ದಿನ ಶ್ರೇಷ್ಠ ಮತ್ತು ಉತ್ತಮಕರವಾದ ದಿನವಾಗಿದೆ. ಈ ದಿನ ಉತ್ತಮವಾದ ನೀತಿ, ರೀತಿ ಮತ್ತು ಕ್ರಮಗಳು ಕೂಡ ಇರುತ್ತವೆ. ಹಾಗೆ ಶ್ರೀ ಗುರುರಾಯರನ್ನು ನಾವು ಪೂಜಿಸುವಾಗ ಕೆಲವೊಂದು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಲೇಬೇಕು. ಈ ಏಕಾದಶಿಯ ದಿನ ಶ್ರೀ ಗುರುರಾಯರು ನಿರಾಹಾರಿಯಾಗಿದ್ದು ಉಪವಾಸದ ವ್ರತವನ್ನು ಆಚರಿಸುತ್ತಾರೆ ಮತ್ತು ಸಂಪೂರ್ಣ ಧ್ಯಾನಮಗ್ನರಾಗಿರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ, ಕೋಟ್ಯಾಂತರ ಸಜ್ಜನ ಭಕ್ತರ ಉದ್ಧಾರಕ್ಕಾಗಿ, ಕಾಲ ಕಾಲಕ್ಕೆ ಈ ಜಗತ್ತಿನಲ್ಲಿ ಮಳೆ ಬೆಳೆಯಾಗಿ ಸಜ್ಜನರು ಸಂತೃಪ್ತಿಯಿಂದಿರಲು ಮತ್ತು ಯಾವ ಪ್ರಾಣಿ ಪಕ್ಷಿ ಮನುಷ್ಯ ಕುಲಕ್ಕೆ ಯಾವ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ನಷ್ಟ ಸಂಕಟ ರೋಗ ರುಜಿನಗಳು ಬರದೇ ಇರಲೆಂದು ಮತ್ತು ಸರ್ವ ಜನರು ಶಾಂತಿಯಿಂದ ಸಮನಾಗಿ ಸದೃಢ ಸಮಾಜದಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಬಾಳಬೇಕು. ಈ ಲೋಕ ಸಂತೃಪ್ತಿಯಿಂದ ಸಹಬಾಳ್ವೆ ನಡೆಸಬೇಕೆಂಬ ಉದ್ದೇಶದಿಂದ ಶ್ರೀ ಗುರುರಾಯರು ಏಕಾದಶಿಯಂದು ಒಂದು ತೊಟ್ಟು ನೀರನ್ನೂ ಸ್ವೀಕರಿಸದೆ ಉಪವಾಸ ವ್ರತವನ್ನು ಆಚರಿಸುತ್ತಾ ಸಂಪೂರ್ಣ ತಮ್ಮನ್ನು ಶ್ರೀಹರಿಗೆ ಒಪ್ಪಿಸಿ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ. ಸರ್ವ ಲೋಕ ಕಲ್ಯಾಣಕ್ಕಾಗಿ ಪಣ ತೊಟ್ಟಿರುತ್ತಾರೆ. ಇಂತಹ ಸಮಯದಲ್ಲಿ ನಾವು ಏಕಾದಶಿ ವ್ರತವನ್ನು ಮಾಡಬೇಕಾದರೆ ಶ್ರೀ ಗುರುರಾಯರ ಪೂಜೆ ಪುನಸ್ಕಾರವನ್ನು ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ನಮ್ಮನ್ನು ನಾವು ಸಮರ್ಪಿಸಿ ಮಾಡಬೇಕಾದರೆ ತುಳಸಿ ದಳ ವಿಶೇಷತೆಯನ್ನು ಪಡೆದುಕೊಳ್ಳುತ್ತದೆ. ಇದು ಏಕಾದಶಿಯ ದಿನ ಶ್ರೀ ಗುರುರಾಯರಿಗೆ ಪ್ರಿಯವಾದ್ದರಿಂದ ಮತ್ತು ಶ್ರೀ ಗುರುರಾಯರಿಗೆ ತುಳಸಿ ದಳ ಇಲ್ಲವೇ ತುಳಸಿ ಹಾರವನ್ನು ಮಾತ್ರ ಸಮರ್ಪಿಸಬೇಕು. ಬೇರೆ ಯಾವುದೇ ರೀತಿಯ ಹೂವು ಮತ್ತು ಹಾರಗಳ ಅವಶ್ಯಕತೆ ಇರುವುದಿಲ್ಲ. ಇಷ್ಟೇ ಅಲ್ಲದೆ ಅಂದು ಶ್ರೀ ಗುರುರಾಯರಿಗೆ ಹಣ್ಣು ಹಂಪಲ ಖರ್ಜೂರ ಹಾಲು ಸಕ್ಕರೆ ಇತ್ಯಾದಿ ಯಾವುದೇ ನೈವೇದ್ಯ ಶ್ರೀ ಗುರುರಾಯರಿಗೆ ಇಡಬಾರದು ಮತ್ತು ಅಂದು ಪಂಚಾಮೃತ ಅಭಿಷೇಕ ಇನ್ನಿತರ ಯಾವುದೇ ರೀತಿಯ ಅಭಿಷೇಕವನ್ನು ಮಾಡಬಾರದು. ಇದು ತಪ್ಪಾಗುತ್ತದೆ. ಇದನ್ನು ಶ್ರೀ ಗುರುರಾಯರು ಸ್ವೀಕರಿಸುವುದಿಲ್ಲ ಹಾಗೂ ಇವರ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ ಎಂಬುದನ್ನು ನಾವು ಮರೆಯಬಾರದು. ಏಕಾದಶಿಯ ದಿನದಂದು ಬೃಂದಾವನಗಳಿಗಾಗಲಿ ಮನೆಯಲ್ಲಿರುವ ಶ್ರೀ ಗುರುರಾಯರ ಫೋಟೋಗಾಗಲಿ ಮೂರ್ತಿಗಳಿಗಾಗಲಿ ಅಲಂಕಾರವನ್ನು ಮಾಡಬಾರದು. ಯಾಕೆಂದರೆ ಅಂದು ಶ್ರೀ ಗುರುರಾಯರು ಸಂಪೂರ್ಣ ಉಪವಾಸವಿದ್ದು ಧ್ಯಾನಮಗ್ನರಾಗಿದ್ದು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡುತ್ತಿರುತ್ತಾರೆ. ಅದಕ್ಕೆ ಅವರ ಮನಸ್ಸನ್ನು ಚಂಚಲಗೊಳಿಸಬಾರದು. ಈ ಏಕಾದಶಿಯ ವ್ರತವನ್ನು ಶ್ರೀ ಗುರುರಾಯರು ನಿನ್ನೆ ಮೊನ್ನೆಯಿಂದ ಮಾಡಿಕೊಂಡು ಬಂದದ್ದಲ್ಲ. ಅವರು ಸನ್ಯಾಸಿ ದೀಕ್ಷೆ ತೆಗೆದುಕೊಳ್ಳುವಾಗ ಮೊದಲಿನಿಂದಲೂ ಆಚರಿಸಿಕೊಂಡು ಬಂದಿರುವ ವ್ರತ. ನಾವು ಕೂಡ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಏಕಾದಶಿಯ ದಿನದಂದು ನಾವು ಏನನ್ನೂ ಸ್ವೀಕರಿಸದೆ ಕಟ್ಟುಪಾಡಿನ ವ್ರತವನ್ನು ಮಾಡಲೇಬೇಕು. ಆಗಲೇ ನಾವು ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುವುದು.
ಶ್ರೀ ಗುರುರಾಯರು ಮಾಡುವಂತ ವ್ರತಕ್ಕೆ ಧಕ್ಕೆ ಬರದ ಹಾಗೆ ನಾವು ಯಾವತ್ತೂ ನಡೆದುಕೊಳ್ಳಬಾರದು. ಇದನ್ನು ನಾವು ಏಕಾದಶಿಯ ದಿನದಂದು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಅಂದು ನಾವು ಉಪವಾಸದ ವ್ರತದಲ್ಲಿದ್ದಾಗ ಶ್ರೀ ಗುರುರಾಯರ ಫೋಟೋ, ಮೂರ್ತಿ ಇಲ್ಲವೇ ಬೃಂದಾವನದ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಹುದು. ಇದರಿಂದ ಶ್ರೀ ಗುರುರಾಯರು ಸಂತೃಪ್ತರಾಗಿ ಬೇಗ ನಮ್ಮನ್ನು ಸಂತೈಸುತ್ತಾರೆ. ಅಷ್ಟೇ ಅಲ್ಲದೆ ಶ್ರೀ ಗುರುರಾಯರಿಗೆ ತುಪ್ಪದ ದೀಪ, ಧೂಪದ ಆರತಿಯನ್ನು ಬೆಳಗಬಹುದು. ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕವಿರುವುದಿಲ್ಲ ಮತ್ತು ಅಂದು ಸಮಾಜಮುಖಿ ಒಳಿತು ಸೇವೆಯನ್ನು ಮಾಡಬಹುದು. ಇದರಿಂದ ಶ್ರೀ ಗುರುರಾಯರು ಸಂತೃಪ್ತರಾಗುತ್ತಾರೆ. ಏಕಾದಶಿಯ ದಿನದಂದು ನಾವು ಶ್ರೀ ಗುರುರಾಯರ ಪೂಜೆ ಪುನಸ್ಕಾರಗಳ ಈ ಎಲ್ಲಾ ರೀತಿಯ ನೀತಿ ರೀತಿಗಳನ್ನು ಅನುಸರಿಸಿದರೆ ನಾವು ಶ್ರೀ ಗುರುರಾಯರ ದಿವ್ಯ ದೃಷ್ಟಿಗೆ ಬಿದ್ದು ಅವರ ಸಂಪೂರ್ಣ ಅನುಗ್ರಹ ನಮ್ಮದಾಗುತ್ತದೆ ಎಂಬುದನ್ನು ನಾವೆಂದೂ ಮರೆಯಬಾರದು. ಈ ಏಕಾದಶಿಯ ಉಪವಾಸ ಮಾಡುವುದರಿಂದ ತುಂಬಾ ಪುಣ್ಯ ಸಿಗುತ್ತದೆ. ಇದರಿಂದ ಪಾಪ ದೋಷಗಳು ಸಕಲವೂ ಪರಿಹಾರವಾಗುತ್ತದೆ. ಚಿಕ್ಕವರು ದೊಡ್ಡವರು, ಯಾವ ಜಾತಿ ಮತ ಮೇಲು ಕೀಳು ಭೇದ ಭಾವವಿಲ್ಲದೆ ಎಲ್ಲರೂ ತಪ್ಪದೆ ಮಾಡಬೇಕು. ಪ್ರತಿಯೊಂದು ಕಾರ್ಯಸಿದ್ಧಿಗೂ ಈ ಏಕಾದಶಿ ಉಪವಾಸವೇ ಪರಿಹಾರವಾಗುತ್ತದೆ. ತಾವು ಅಂದುಕೊಂಡಿದ್ದು ಆಗುತ್ತದೆ. ಅಷ್ಟೇ ಅಲ್ಲದೆ ಎಲ್ಲ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ಕಷ್ಟ ನಷ್ಟಗಳು ದೂರವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಎಲ್ಲಾ ತರಹದ ರೋಗಗಳು ವಾಸಿಯಾಗಿ ಆರೋಗ್ಯ ಭಾಗ್ಯ ಲಭಿಸುತ್ತದೆ. ಸಾವಿನ ಭಾಗ್ಯ ದೂರವಾಗುತ್ತಾ ಹೋಗುತ್ತದೆ. ಬುದ್ಧಿಶಕ್ತಿಯು ಜಾಸ್ತಿಯಾಗತೊಡಗುತ್ತದೆ. ಆಯುಸ್ಸು ವೃದ್ಧಿಯಾಗುತ್ತದೆ. ಸಾಧ್ಯವಾಗದ ಮದುವೆ, ಮುಂಜಿ, ಮಕ್ಕಳು ಆಗದಿರುವಿಕೆ, ಕೆಲಸದಲ್ಲಿ ಅಡೆತಡೆ, ಮಕ್ಕಳು ಮಾತು ಕೇಳದೇ ಇರುವಿಕೆ, ಗಂಡಸರು ಹೆಂಗಸರು ದುಷ್ಟ ಚಟಗಳಿಂದ ದೂರವಾಗುವಿಕೆ, ವಿದ್ಯಾಭ್ಯಾಸದ ತೊಂದರೆ, ಇಂತಹ ಎಲ್ಲಾ ತರಹದ ಅಡೆತಡೆಗಳು ಈ ಏಕಾದಶಿ ಉಪವಾಸ ಮಾಡುವುದರಿಂದ ಶ್ರೀ ಗುರುರಾಯರ ಅನುಗ್ರಹದಿಂದ ದೂರವಾಗುತ್ತದೆ. ಬಾಳಿನಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ತಿಳಿಸುವುದಕ್ಕೆ ಸಂತೋಷವಾಗುತ್ತದೆ. ಇದರಿಂದ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರು ಬೇಗನೆ ಒಲಿಯುತ್ತಾರೆ ಎಂಬುದರಲ್ಲಿ ಸಂಶಯವೇ ಬೇಡ. ಒಮ್ಮೆ ಶ್ರೀ ಗುರುರಾಯರ ಏಕಾದಶಿ ಉಪವಾಸ ಪ್ರಾರಂಭಿಸಿದರೆ ನಾವು ಅದನ್ನು ಬಿಟ್ಟರೂ ಅದು ನಮ್ಮನ್ನು ಬಿಡುವುದಿಲ್ಲ. ಅಂತಹ ಪವಾಡಗಳು ಜರುಗುತ್ತವೆ. ದಯವಿಟ್ಟು ಎಲ್ಲರೂ ತಿಂಗಳಿಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ 2 ಏಕಾದಶಿ ಬರುವುದರಿಂದ ತಾವು ಈ ಏಕಾದಶಿಯ ವ್ರತವನ್ನು ಮಾಡಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಸಕಲ ಕಾರ್ಯಸಿದ್ಧಿಗಳನ್ನು ಸಿದ್ಧಿಸಿಕೊಂಡು ಜೀವನದಲ್ಲಿ ಸದಾ ನಗುನಗುತ್ತಾ ಜೀವನ ಸಾಗಿಸುತ್ತಾ ಮತ್ತೊಬ್ಬರಿಗೆ ಒಳಿತನ್ನುಂಟು ಮಾಡುತ್ತಾ ಯಾವ ಜಾತಿ ಮತ ಭೇದ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ನಾವೆಲ್ಲಾ ಒಂದೇ ಎಂಬ ಭಾವನೆಯೊಂದಿಗೆ ಸದೃಢ ಸಮಾಜ ನಮ್ಮದಾಗಲಿ ಎಂಬುದೇ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಆಶಯ. ಜೈ ಶ್ರೀ ರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.